Welcome to Munro Island. Hi friends, welcome back to my channel. ಇದು ನಮ್ಮ ಕೇರಳ 4 days trip ನ ಲಾಸ್ಟ್ ಡೇ ವಿಡಿಯೋ. ಮುನ್ರೋ ಐಲ್ಯಾಂಡ್ ಗೆ ಇವತ್ತು ವಿಸಿಟ್ ಮಾಡ್ತಾ ಇದೀವಿ. ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ವಿಡಿಯೋ ಮಿಸ್ ಮಾಡದೆ ನೋಡಿ. ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಕೇರಳ ಟ್ರಿಪ್ ಲಾಸ್ಟ್ ಡೇ. ಬ್ರೇಕ್ಫಾಸ್ಟ್ ಅನ್ನು ಮಾಡಿ ಚೆಕ್ಔಟ್ ಅನ್ನು ಮಾಡಿಕೊಂಡು ಮುನ್ರೋ ಐಲ್ಯಾಂಡ್ ಗೆ ಹೋಗ್ತಾ ಇದೀವಿ. ಸೊ ಮುನ್ರೋ ಐಲ್ಯಾಂಡ್ ಅಲ್ಲಿ ಬೋಟಿಂಗ್ ಅನ್ನು ಮುಗಿಸಿ ಡೈರೆಕ್ಟ್ ಕೊಚ್ಚಿನ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಇದು ನಾವು ಸ್ಟೇ ಇದ್ದಂಥ ಬೀಚ್ ರೆಸಾರ್ಟ್ ಸ್ಕೈ ಫ್ರೇಮ್ ಬೀಚ್ ರೆಸಾರ್ಟ್ ಅಂತ ಸೌತ್ ಕ್ಲಿಫಲ್ಲಿ ಬರುತ್ತೆ. ನಮ್ಮ ರೆಸಾರ್ಟಿಂದ ಬೀಚ್ ವ್ಯೂ ಈ ರೀತಿ ಇದೆ, ತುಂಬ ಅಮೇಝಿಂಗ್ ಆಗಿದೆ. ರೆಸಾರ್ಟಿಂದನೇ ಸ್ಟೆಪ್ಸ್ ಆಕ್ಸಸ್ ಇದೆ ಬೀಚ್ಗೆ ಹೋಗೋದಕ್ಕೆ. ಕೆಲವೊಂದು ಸ್ಟೆಪ್ಸನ್ನು ಇಳಿದು ಹೋದರೆ ಡೈರೆಕ್ಟ್ ಬೀಚ್ಗೆ ಹೋಗ್ಬೋದು, ಬೀಚಲ್ಲಿ ಆಡಿ ವಾಪಸ್ ರೆಸಾರ್ಟ್ಗೆ ಬರ್ಬೋದು. ಇಲ್ಲಿ ಇದ್ದಂಥ 2 days ತುಂಬ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಸ್ಕೈ ಫ್ರೇಮ್ ಬೀಚ್ ರೆಸಾರ್ಟ್ ಕಂಪ್ಲೀಟ್ ವಿಡಿಯೋ ಒಂದು ಹಾಕ್ತೀನಿ, ಅದನ್ನು ಸಹ ವಾಚ್ ಮಾಡಿ. ಇವತ್ತು ಬ್ರೇಕ್ಫಾಸ್ಟಲ್ಲಿ ನಮಗೆ ಇಡ್ಲಿ ಸಾಂಬಾರ್ ಚಟ್ನಿ ಬ್ರೆಡ್ ಆಮ್ಲೆಟ್ ಟೀಯನ್ನು ಪ್ರೊವೈಡ್ ಮಾಡಿದರು, ಚೆನ್ನಾಗಿತ್ತು. ಅಲ್ಲಿಂದ ಡೈರೆಕ್ಟಾಗಿ ನಾವು ಮುನ್ರೋ ಐಲ್ಯಾಂಡ್ಗೆ ಹೋದ್ವಿ. ವರ್ಕಲಾಯಿಂದ ಮುನ್ರೋ ಐಲ್ಯಾಂಡ್ ಅರೌಂಡ್ 55 to 60 ಕಿಲೋಮೀಟರ್ಸ್ ಇದೆ. 2 hours ಜರ್ನಿ ಆಗುತ್ತೆ. ಸೊ ಇಲ್ಲಿಗೆ ನಾವು ಮಧ್ಯಾಹ್ನ 11:30 ಅಷ್ಟೊತ್ತಿಗೆ ರೀಚ್ ಆದ್ವಿ. ಇಲ್ಲಿ ಆನ್ ದ ವೇ ನಿಮಗೆ ತುಂಬ ಜನ ಅಪ್ರೋಚ್ ಮಾಡ್ತಾರೆ ಬೋಟಿಂಗನ್ನು ಕರ್ಕೊಂಡು ಹೋಗೋದಕ್ಕೆ. ಜೆನ್ಯೂನ್ ಅಂತ ಯಾರು ಅನ್ನಿಸ್ತಾರೋ ನೀವು ಬೋಟಿಂಗ್ ಪ್ರೈಸನ್ನು ಮಾತಾಡಿಕೊಂಡು ಬಾರ್ಗೈನ್ ಮಾಡಿ ಒಂದು ಬೋಟನ್ನು ಹೈರ್ ಮಾಡಿಕೊಂಡು ಹೋಗ್ಬೋದು. ಒಂದು ಬೋಟಲ್ಲಿ ಅರೌಂಡ್ 6 to 8 ಪರ್ಸನ್ಸನ್ನು ಕರ್ಕೊಂಡು ಹೋಗ್ತಾರೆ. ಒಂದು ಬೋಟ್ಗೆ 1200 ಇಂದ 1400ವರೆಗೂ ಚಾರ್ಜ್ ಮಾಡ್ತಾರೆ. ಒಂದು ಬೋಟ್ಗೆ ನೀವು ಎಷ್ಟು ಪರ್ಸನ್ಸ್ ಹೋಗ್ತೀರೋ ಅಷ್ಟು ಡಿವೈಡನ್ನು ಮಾಡಿಕೊಂಡು ಪ್ರೈಸನ್ನು ನೀವು ಹೋಗ್ಬೋದು. ಇದನ್ನು ಕ್ಯಾನೋ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಬೋಟಿಂಗ್ ಅಲ್ಲ, ಕ್ಯಾನೋಯಿಂಗ್ ಅಂತ ಹೇಳ್ತಾರೆ. ಇದನ್ನು ಕ್ಯಾನೋ ಅಂತ ಕರೀತಾರೆ. ನೀವು ಈ ಕ್ಯಾನೋದಲ್ಲಿ 1 ಅವರಿಂದ 2.5-3 ಅವರ್ಸ್ವರೆಗೂ ಒಂದು ಟ್ರಾವೆಲನ್ನು ಮಾಡ್ಬೋದು. ನಿಮ್ಮ ಅವರ್ಸ್ ಮೇಲೆ ಅವರು ಪ್ರೈಸನ್ನು ಫಿಕ್ಸ್ ಮಾಡ್ತಾರೆ. ಸೊ ನಾವು 2.5 ಅವರ್ಸನ್ನು ಚೂಸ್ ಮಾಡಿದ್ವಿ. ಸೊ ನಮಗೆ 1200 ಪರ್ ಬೋಟ್ ಚಾರ್ಜ್ ಮಾಡಿದರು. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆದಾಗ ಒಂದು ಚಿಕ್ಕ ಚಾನಲ್ಲಿ ಬೋಟಿಂಗನ್ನು ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ತುಂಬ ಚಿಕ್ಕ ಪ್ಲೇಸು. ಆಮೇಲೆ ಅಲ್ಲಿ ಸ್ಟ್ಯಾಂಡ್ ಸ್ಟಿಲ್, ವಾಟರು ಸ್ಟ್ಯಾಂಡ್ ಸ್ಟಿಲ್ ಆಗೇ ಇರುತ್ತೆ. ಲುಕ್ ಅಟ್ ದ ಸೀನ್ ಮ್ಯಾನ್. ಈ ಕ್ಯಾನೋಯಿಂಗ್ದು ಫಸ್ಟ್ 10 to 15 minutes ಇಷ್ಟೇನಾ ಅಂತ ಅನ್ನಿಸ್ತು. ವಾಟರ್ ಸ್ಪೇಸ್ ಏನಿದೆ ಅದು ತುಂಬ ಚಿಕ್ಕದು. ಆಮೇಲೆ ವಾಟರಲ್ಲಿ ಸ್ವಲ್ಪ ಸ್ಟಿಂಜಿ ಸ್ಮೆಲ್ಲೆಲ್ಲ ಬರ್ತಾಯಿತ್ತು. ಇಷ್ಟಕ್ಕೋಸ್ಕರ 1200 ಪೇ ಮಾಡಿದ್ವಾ, ಇಷ್ಟೇನಾ ಈ ರೈಡು ಅಂತ ಅನ್ನಿಸ್ತು. ಬಟ್ ಹೋಗ್ತಾ 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 ಆ ನೇಚರ್ ಎಷ್ಟು ನಮಗೆ ಇಷ್ಟ ಆಗುತ್ತೆ ಅಂತ ರಿಯಲಿ ವಿ ಲವ್ಡ್ ಇಟ್ ಅಂತ ಹೇಳ್ಬೋದು. ನೇಚರ್ ತುಂಬಾ ಚೆನ್ನಾಗಿತ್ತು. ಗಾಡ್ಸ್ ಓನ್ ಕಂಟ್ರಿ ಅಂತ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ ಕೇರಳಗೆ. ನಿಮಗೆ ಇಲ್ಲಿ ತುಂಬಾ ಹೋಮ್ ಸ್ಟೇಸು ಸಹ ಇರುತ್ತೆ. ತುಂಬ ಚಿಲ್ಲಾಗಿ ಪೀಸ್ಫುಲ್ಲಾಗಿ ಇರಬೇಕು ಅಂತ ಹೇಳಿದ್ರೆ ಇಲ್ಲಿ ಹೋಮ್ ಸ್ಟೇನಲ್ಲಿ ಸ್ಟೇ ಮಾಡಿನೂ ಸಹ ನೀವು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸೊ ಆನ್ ದ ವೇ ನಿಮಗೆ ಅಲ್ಲಲ್ಲಿ ಒಂದು ಚಿಕ್ಕ ಚಿಕ್ಕ ಬ್ರಿಡ್ಜಸ್ ಇರುತ್ತೆ. ಆ ಬ್ರಿಡ್ಜಸ್ ಕೆಳಗಡೆ ಹೋಗಬೇಕು. ಮತ್ತು ಇಲ್ಲಿನ ವಿಲೇಜ್ ಪೀಪಲ್ ಲೈಫನ್ನು ಸಹ ನೀವು ಎರಡೂ ಕಡೆ ನೋಡಿಕೊಂಡು ಹೋಗ್ಬೋದು. ರಿಯಲಿ ಇಟ್ ವಾಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಒಂದು ಸ್ಟಾಲ್ ಇದೆ. ಇಲ್ಲಿ ನಿಮಗೆ ಟೀ ಕೂಲ್ ಡ್ರಿಂಕ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ ಒಂದು ಸ್ಟಾಪನ್ನು ಕೊಡ್ತಾರೆ. ನೀವು ಕೂಲ್ ಡ್ರಿಂಕ್ಸನ್ನು ಐಸ್ ಕ್ರೀಮನ್ನು ಸಹ ಎಂಜಾಯ್ ಮಾಡಿಕೊಂಡು ಮುಂದೆ ಹೋಗ್ಬೋದು. ಸೊ ಹೋಗ್ತಾ ಇದ್ದಾಗ ಚಾನಲ್ಲು ತುಂಬ ಚಿಕ್ಕದಾಯಿತು. ಹೋಗ್ತಾ ಹೋಗ್ತಾ ವಾಟರ್ ಏರಿಯಾ ಏನಿದೆ ಅದು ದೊಡ್ಡದಾಗ್ತಾ ಹೋಗುತ್ತೆ. ಈ ರೀತಿ ಪುಟ್ಟ ಪುಟ್ಟ ಬ್ರಿಡ್ಜಸ್ ಇರುತ್ತೆ. ಬ್ರಿಡ್ಜಸನ್ನು ದಾಟ್ಕೊಂಡು ಹೋಗಬೇಕು. ಸುತ್ತಲೂ ನೋಡಿದ್ರೆ ತೆಂಗಿನಕಾಯಿ ಮರಗಳು, ಗ್ರೀನರಿ, ಬರ್ಡ್ಸ್ ಚೀಪಿಂಗು ಇದೆಲ್ಲ. ಆಮೇಲೆ ಕೂಲ್ ಏರ್. ನಾವು ಹೋದಾಗ ಮಠ ಮಧ್ಯಾಹ್ನ ಆದ್ದರಿಂದ ಸ್ವಲ್ಪ ಬಿಸಿಲೇ ಇತ್ತು. ನಾವು ಮೇ ಮಂತಲ್ಲಿ ಆಫ್ಟರ್ 15th ಹೋಗಿದ್ವಿ. ಆಗಲೂ ಸಹ ಬಿಸಿಲು ತುಂಬಾ ಜೋರಾಗೇ ಇತ್ತು. ಬಟ್ ಎನ್ವಿರಾನ್ಮೆಂಟ್ ಎಲ್ಲ ನೋಡೋದಕ್ಕೆ ತುಂಬಾ ಗ್ರೀನರಿಯಾಗಿ ಕಾಮಿಂಗ್ ಆಗಿತ್ತು, ಸೂತ್ನಿಂಗ್ ಆಗಿತ್ತು ಅಂತ ಹೇಳ್ಬೋದು. ನಮ್ಮ ಜೊತೆ ಇನ್ನು ಕೆಲವೊಂದು ಬೋಟ್ಸ್ಗಳು ಇತ್ತು. ಫ್ಯಾಮಿಲೀಸು, ಫ್ರೆಂಡ್ಸು ಎಲ್ಲರೂ ಸುಮಾರು ಬೋಟ್ಗಳಲ್ಲಿ ನಮ್ಮ ಥರನೇ ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ರು. ಇದೆಲ್ಲ ಫಿಶಿಂಗ್ ನೆಟ್ ಏರಿಯಾ. ಇವರ ಮೇಯ್ನ್ ಒಂದು ಪ್ರೊಫೆಷನ್ ಅಂತ ಹೇಳಿದ್ರೆ ಫಿಶಿಂಗು ಮತ್ತು ಈ ರೀತಿ ಬೋಟಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ದೀಸ್ ಆರ್ ದ ಮ್ಯಾಂಗ್ರೂವ್ ಟ್ರೀಸ್, ಮ್ಯಾಂಗ್ರೂವ್ ಹರ್ಬ್ಸ್, ಮ್ಯಾಂಗ್ರೂವ್ ಶರ್ಬ್ಸ್ ಏನಂತೀವೋ ಇದು ಮ್ಯಾಂಗ್ರೂವ್ಸ್ ಇದೇನೆ. ಇದರ ಒಂದು ಮೇಯ್ನ್ ಅಟ್ರಾಕ್ಷನ್ ಇನ್ನು ಮುಂದೆ ನಿಮಗೆ ಸಿಗುತ್ತೆ. ಸೊ ಹೋಗ್ತಾ ಹೋಗ್ತಾ ನಾನು ಹೇಳ್ದಂಗೆ ವಾಟರ್ ಏರಿಯಾ ಅನ್ನೋದು ಬ್ರಾಡ್ ಆಗ್ತಾ ಹೋಗುತ್ತೆ, ವೈಡ್ ಆಗ್ತಾ ಹೋಗುತ್ತೆ.
ಇದು ಅಷ್ಟಮುಡಿ ಲೇಕಲ್ಲಿ ಈಗ ನಾವು ಹೋಗ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನೀರು ಅಲ್ಲಲ್ಲೇ ಇರುತ್ತೆ, ಸ್ಟಿಂಗೇ ಆಗಿರುತ್ತೆ. ಬಟ್ ಹೋಗ್ತಾ ಹೋಗ್ತಾ ವಾಟರ್ ಏರಿಯಾ ಬ್ರಾಡ್ ಆಗಿ ತುಂಬ ಪ್ಲೆಸೆಂಟ್ ಆಗಿತ್ತು. ಎಷ್ಟು ದೂರ ಕಣ್ಣು ಹಾಯಿಸಿದ್ರು ಅಷ್ಟು ದೂರನೂ ನೀರೇ ಕಾಣಿಸ್ತಾ ಇತ್ತು. ರಿಯಲಿ ಅಮೇಝಿಂಗ್ ವ್ಯೂ ಅಂತ ಹೇಳ್ಬೋದು. ಈ ಅಷ್ಟಮುಡಿ ಲೇಕಿಂದ ನೀರು ಡೈರೆಕ್ಟಾಗಿ ಕೊಲ್ಲಂಗೆ ಹೋಗುತ್ತೆ. ಕೊಲ್ಲಮಿಂದ ನೆಕ್ಸ್ಟ್ ಅರೇಬಿಯನ್ ಸೀಗೆ ಈ ನೀರು ಸೇರಿಕೊಳ್ಳುತ್ತೆ. ಈ ರೀತಿ ಮ್ಯಾಂಗ್ರೂವ್ ಆರ್ಚರ್ಸ್ ನಮಗೆ ತುಂಬಾ ಇಲ್ಲಿ ಸಿಗುತ್ತೆ. ಅಲ್ಲಲ್ಲಿ ಹೋಗಿ ಒಂದು ಸ್ಟಾಪನ್ನು ಕೊಡ್ತಾರೆ. ಅಲ್ಲಿ ನೀವು ಮ್ಯಾಂಗ್ರೂವ್ಸಲ್ಲಿ ಹತ್ತಿ ಆಟಾಡ್ಬೋದು ಅಥವಾ ಫೋಟೋಸ್ ಆದರೂ ಕ್ಲಿಕ್ಕಿಸ್ಕೋಬೋದು. ಜಸ್ಟ್ ಎಂಜಾಯ್ ದ ವ್ಯೂ. ನನ್ನ ವಿಡಿಯೋ ಈ ಒಂದು ವ್ಯೂವನ್ನು ಎಷ್ಟು ಜಸ್ಟಿಫೈ ಮಾಡ್ತಿದೆಯೋ ಗೊತ್ತಿಲ್ಲ, ಬಟ್ ಅಲ್ಲಿ ಹೋಗಿ ಈ ವ್ಯೂವನ್ನು ನೋಡೋದಕ್ಕೆ ಕಣ್ಣಿಗೆ ಖಂಡಿತವಾಗ್ಲೂ ಹಬ್ಬ ಸೂತ್ತನಿಂಗ್ ಅಂತ ಹೇಳ್ಬೋದು. ಮಲಯಾಳಮಲ್ಲಿ ಐಲ್ಯಾಂಡ್ಗೆ ತುರುತ್ತು ಅಂತ ಹೇಳ್ತಾರೆ, ಇದನ್ನು ಮುನ್ರೋ ತುರುತ್ತು ಅಂತ ಹೇಳ್ತಾರೆ. ಅಷ್ಟಮುಡಿ ಲೇಕ್ ಸುತ್ತಲೂ ಇರುವಂಥ ಈ ಒಂದು ಮುನ್ರೋ ತುರುತ್ತು, ಇದು ಅರೌಂಡ್ 6 ಎಕರ್ಸಲ್ಲಿ ಈ ಒಂದು ಐಲ್ಯಾಂಡ್ ಅನ್ನೋದು ಸ್ಪ್ರೆಡ್ ಆಗಿದೆ. ಸೊ ಅಷ್ಟಮುಡಿ ಲೇಕಿಂದ ಮತ್ತೆ ಇನ್ನೊಂದು ಬೈಪಾಸಲ್ಲಿ ಹಾಗೆ ಕರ್ಕೊಂಡು ಹೋಗ್ತಾ ಇದ್ರು. ಇದೆಲ್ಲ ಮ್ಯಾಂಗ್ರೂವ್ ಟ್ರೀಸ್ ಸುತ್ತಲೂ ಇರೋದು. ಈ ಒಂದು ವ್ಯೂ ಸಹ ನೋಡೋದಕ್ಕೆ ತುಂಬಾ ಅಮೇಝಿಂಗ್ ಆಗಿತ್ತು. ಇಲ್ಲೊಂದು ಅಮೇಝಿಂಗ್ ಸ್ಪಾಟ್ಗೆ ಕರ್ಕೊಂಬಂದು ಸ್ಟಾಪ್ ಮಾಡ್ತಾರೆ. ಇದೊಂದು ಇಂಟ್ರೆಸ್ಟಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ಇಷ್ಟು ದೊಡ್ಡ ಒಂದು ಲೇಕಲ್ಲಿ ಕೆಳಗಡೆ ಕಾಲನ್ನು ಇರಿಸಿ ಆಡೋದಕ್ಕೆ ಒಂದು ಸ್ಪಾಟ್ ಇದೆ, ಒಂದು ಲ್ಯಾಂಡ್ ಇದೆ ಅಂತ ಖಂಡಿತವಾಗ್ಲೂ ನಂಬೋದಕ್ಕೆ ಆಗೋದಿಲ್ಲ. ಇಲ್ಲಿ ಆಲ್ರೆಡಿ ಕೆಲವೊಂದು ಬೋಟ್ಸ್ ಮುಂಚೆನೇ ಬಂದು ಜನರು ಇಲ್ಲಿ ಎಂಜಾಯ್ ಮಾಡ್ತಾಯಿದ್ರು. ನೀರು ನಮ್ಮ ಪಾದದವರೆಗೂ ಅಷ್ಟೇ ಇರುತ್ತೆ. ಇಲ್ಲಿ ಇಳಿದು ಕೆಲವೊಂದಷ್ಟು ಸಮಯ ಆಟ ಆಡಿ ಫೋಟೋ ಸ್ಪಾಟ್ಸು ಸಹ ಇದೆ. ಫೋಟೋಸನ್ನು ಕ್ಲಿಕ್ಕಿಸ್ಕೊಂಡು ನಂತರ ಮುಂದುವರಿಬೋದು. ಇಲ್ಲಿ ಅರೌಂಡ್ ಒಂದು 20 to 25 ಮಿನಿಟ್ಸ್ ಸ್ಟಾಪ್ ಮಾಡ್ತಾರೆ. ನಿಮಗೆ ಇನ್ನಷ್ಟು ಸಮಯ ಬೇಕು ಅಂದರೆ ಎಷ್ಟು ಸಮಯ ಬೇಕಾದರೂ ಇಲ್ಲಿ ಸ್ಟಾಪ್ ಮಾಡ್ತಾರೆ. ನೀವು ಇಲ್ಲಿ ನೀರಲ್ಲಿ ಆರಾಮಾಗಿ ಆಡ್ಬೋದು, ಫೋಟೋಸನ್ನು ತೆಗೆಸ್ಕೋಬೋದು. ಬಂದಿರೋರು ಕೆಲವೊಂದು ಫುಡ್ ಸ್ಟಫ್ಸನ್ನು ತಂದು ಇಲ್ಲಿ ತಿಂದು ಎಂಜಾಯ್ ಸಹ ಮಾಡ್ತಾಯಿದ್ರು. ಕೂಲ್ ಡ್ರಿಂಕ್ಸ್ ಎಲ್ಲ ತಂದಿದ್ರು. ನಾವು ಕೊಟ್ಟಿರುವಂಥ ಅಮೌಂಟು 100% ವಸೂಲ್. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಇದು ವಿಡಿಯೋದಲ್ಲಿ ನೋಡಿ ಹೇಳೋದಕ್ಕಿಂತ ಇಲ್ಲೇ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನೀವು ಈವ್ನಿಂಗ್ ಟೈಮ್ ಇಲ್ಲಿ ಬರೋದಕ್ಕೆ ಟ್ರೈ ಮಾಡಿ. ಆಫ್ಟರ್ 4 o'clock ಬಂದರೆ ಅಂತೂ ಸನ್ಸೆಟ್ಟನ್ನು ಇಲ್ಲಿ ಬಂದರೆ ನೋಡ್ಬೋದು. ತುಂಬ ಕೂಲಾಗಿರುತ್ತೆ ಕ್ಲೈಮೇಟು, ಎನ್ವಿರಾನ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾವು ಮಧ್ಯಾಹ್ನ ಬಂದಿದ್ದರಿಂದ ಸ್ವಲ್ಪ ಬಿಸಿಲಿಗೆ ಸಿಕ್ಕಾಕ್ಕೊಂಡ್ವಿ. ಬಟ್ ಛತ್ರಿಗಳನ್ನು ಹ್ಯಾಟ್ಗಳನ್ನು ಇಟ್ಕೊಂಡು ಮ್ಯಾನೇಜ್ ಮಾಡಿದ್ವಿ. ವ್ಯೂಸು ಇಲ್ಲಿನ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಈ ರೀತಿ ಮುನ್ರೋ ಆರ್ಚಸ್ ಸಹ ತುಂಬಾ ಕಡೆ ಇರುತ್ತೆ. ಅವರು ಪ್ರತಿಯೊಂದು ಸ್ಪಾಟ್ ಹತ್ರನೂ ಕರ್ಕೊಂಡು ಹೋಗ್ತಾರೆ. ಒಂದು 5-10 ಮಿನಿಟ್ಸ್ ಸ್ಟಾಪನ್ನು ಕೊಡ್ತಾರೆ ಫೋಟೋಸನ್ನು ತೆಗೆಸ್ಕೊಳ್ಳೋದಕ್ಕೆ. ಅದು ಸಹ ತುಂಬಾ ಇಷ್ಟ ಆಯಿತು. ನಮಗೆ ಸಿಕ್ಕಂಥ ಕ್ಯಾನೋ ಡ್ರೈವರು ಅಶೋಕನ್ ಅಂತ ತುಂಬ ಪೇಷನ್ಸಿಂದ ಪ್ರತಿಯೊಂದು ಸ್ಪಾಟನ್ನು ನಿಧಾನವಾಗಿ ತೋರಿಸ್ಕೊಂಡು ಅರೌಂಡ್ 2.5 ಅವರ್ಸಿಂದ 2 hours 45 ಮಿನಿಟ್ಸ್ವರೆಗೂ ಈ ಒಂದು ಕ್ಯಾನೋ ರೈಡನ್ನು ಮಾಡಿಸ್ಕೊಂಡು ಬರ್ತಾರೆ. ಇಲ್ಲಿ ನಿಮಗೆ ಪೆಡ್ಲಿಂಗು, ಸೈಕ್ಲಿಂಗ್, ಬೋಟ್ಸು ಸಹ ಸಿಗುತ್ತೆ. ಬಟ್ ಅದು ಜಸ್ಟ್ ಒಂದು ರೌಂಡ್ ಅಷ್ಟೇ ಹೋಗೋದಕ್ಕೆ ಸಾಧ್ಯ. ಕ್ಯಾನೋಯಿಂಗಲ್ಲಿ ಕಂಪ್ಲೀಟ್ 2.5 hour ರೈಡ್ಸನ್ನು ಮಾಡ್ಕೊಂಬರ್ಬೋದು. ಎಲ್ಲಿ ಸ್ಟಾರ್ಟ್ ಮಾಡಿದ್ರೋ ಅದೇ ಸ್ಪಾಟ್ಗೆ ತಂದು ಬಿಡ್ತಾರೆ. ಸೊ ಇಟ್ ವಾಸ್ ಟೋಟಲಿ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಖಂಡಿತವಾಗ್ಲೂ ಮುನ್ರೋ ಐಲ್ಯಾಂಡ್ಗೆ, ಕೊಚ್ಚಿನ್ಗೆ ಬಂದರೆ, ವರ್ಕಾಲಾಗೆ ಬಂದರೆ ಇಲ್ಲಿ ಬಂದು ವಿಸಿಟ್ ಮಾಡಿ. ಇಲ್ಲಿರುವಂಥ ಫೋನ್ ನಂಬರ್ಸನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕ್ಯಾನೋ ಡ್ರೈವರ್ಸ್ ಡೀಟೇಲ್ಸು ಸಿಗುತ್ತೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಗೆ ಬಂದು ಎಂಜಾಯನ್ನು ಮಾಡಿಕೊಂಡು ಹೋಗ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.